ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು ಒಂದು 7 ಗಂಟೆ 7:30 ಆಗೈತೆ ನೋಡ್ರಿ. ಈಗ ಸ್ನಾನ ಮಾಡಿಕೊಂಡು ಬಂದು ಆ್ಯಪಲ್ ತಿಂದು ಇಲ್ಲೇ ಕೂತಿದ್ದೇನೆ. ಮಳೆ ಫುಲ್ಲು ಬರೋದೈತೆ ನಮ್ಮ ಮನೆ ಕಡೆ ಅಲ್ಲ, ನಮ್ಮ ಊರಾಗ ಅಂತ ಹೇಳ್ಬೋದು. ಆ್ಯಕ್ಚುಲಿ ಯಾವಾಗಿಂದ ಬರತ್ತಂದ್ರೆ ಸಂಜೆ ಟೈಮ್ದಾಗ ಸಂಜೆಯಿಂದ ಬರತ್ತಿ. ನಮ್ಮ ಚಿನ್ನಗೆ ಥಂಡಿ ಹತ್ತೈತಂತ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಇವತ್ತು ಅಷ್ಟೊಂದು ಥಂಡಿನ ಇಲ್ಲ, ಬೆಳಗ್ಗೆಯಿಂದ ನೋಡತ್ತೀನಿ ನಾನು. ನೀವು ನೋಡಿದ್ರೆ ಥಂಡಿ ಹತ್ತದಂತೇಳಿ ಹೊತ್ಕೊಂಡು ಕೂತಾನಿದ್ರಿ. ಥಂಡಿ ಹತ್ತೈತಿ ನಿಂಗೆ. ನಾ ಈಗ ಸ್ನಾನ ಮಾಡ್ಕೊಂಡು ಬಂದೇನಿ, ಮತ್ತು ಥಂಡಿ ಇಲ್ಲ. ಬಾಗ್ಲ ನಾನು ಓಪನ್ ಇಟ್ಟಿದ್ದೆ ನೋಡ್ರಿ. ಬಿಸಿನೀರು ಹಾಕೊಂಡ್ರೆ ಏನತ್ತ ಬಾಗ್ಲ ಓಪನ್ ಇಟ್ಟಿದ್ದೀವಿ, ಆದರೂ ಥಂಡಿ ಹತ್ತುವತ್ತ. ಥಂಡಿ ಕಡಿಮೆ ಐತಿ ಇವತ್ತು. ಇನ್ನೊಂದು ಏನಂದ್ರೆ ನಾಳೆ ನನ್ನ ಸಂಕ್ರಾಂತಿ ಹಬ್ಬ. ಏನು ಪ್ರಿಪ್ರೇಷನ್ ಇಲ್ಲ, ಏನೇನು ಮಾಡಿಲ್ಲ, ಚಟ್ನಿ ಮಾಡಿಲ್ಲ, ಏನೇನು ಮಾಡಿಲ್ಲ. ನಾಳೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಫೀಸಿಂದ ಬರಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ಮತ್ತು ಏನೇನು ಬೇಕಲ್ಲ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ನಿ. ಮಳೆ ಬರತೈತೆ ಅಂತ ಹೇಳಿ ಅದು ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಾಡೋದು. ಯಾರಿಗಳು ಸ್ವಲ್ಪ ತಳಗೋಡು ಇರಲಿ ಏನಂದ್ರೆ ಇತರ ಸಲ ಪಾಪು ಏನಂದ್ರೆ ಏನೋ ಹೇಳತ್ತಿದ್ನಿ. ನಮ್ಮ ಚಿನ್ನು ನಡು ಮಾತಾಡ್ಬಿಟ್ಟ. ಹೇಳಿದ್ನಿ ನಮ್ಮ ಹಸ್ಬೆಂಡ್ ಅವ್ರಿಗೆ. ಬಟ್ ಮಳೆ ಬರೋದ್ರಿಂದ ಮಳೆ ಬರತೈತಿ ನೋಡೋಣ, ನಿಂತಿತ್ತಂದ್ರೆ ಹೋಗಿ ಬರ್ತೀನಿ ಅಂತ ಅಂದಂದು 1.5 ತಾಸು ಟೈಮ್ ವೇಸ್ಟ್ ಮಾಡಿದ್ದಾರೆ. ಅಂದ್ರೆ ಮಳೆ ಬರತೈತೆ ಅಂತ ಹೇಳಿ. ಸೊ ಹೋಗಲಿಲ್ಲ ಅವ್ರು, ಡೈರೆಕ್ಟ್ ಮನೆಗೆ ಬಂದುಬಿಟ್ರು. ಇವಾಗ ಹೋಗ್ತೇನೆ ಅಂದಿದ್ರು. ಡಸ್ಟ್ಬಿನ್ ಅಂದಲ್ಲೇ ಇಟ್ಟಿದ್ದೀವಿ, ಒಂದು ಸ್ವಲ್ಪ ಅದನ್ನ ಇಗ್ನೋರ್ ಮಾಡಿರಿ. ಈಗ ಹೋಗ್ತೇನೆ ಅಂದಿದ್ರು, ಮಳೆ ಬರತೈತಿ. ನೋಡೋಣ ಅಂತ. ಈಗ ಟೈಮ್ 8 ಆಗಕ್ಕೆ ಬಂದೈತಿ. ಬೆಳಗ್ಗೆ ಹೋಗ್ತೇನೆಂದ್ರು, ಬಟ್ ಬೆಳಗ್ಗೆ ಹೋಗಿ ತೊಗೊಂಡು ಬಂದು ನನಗೆ ಕೊಟ್ಟು ನಾ ಯಾವಾಗ ಮಾಡ್ಬೇಕು ಹಬ್ಬ. ಸೊ ನೋಡೋಣಂತ. ಕೂತಾರವ್ರು ಕಂಪ್ಯೂಟ್ರ್ ಏನೋ ಇದು ಮಾಡ್ಕೊಂಡು. ಮಾದಲಿ ಒಂದು ಮಾಡ್ತೇನೆ ಈಗ ಒಂದು ಸ್ವಲ್ಪ ಕೂತ. ಲೇಟ್ ಆದರೂ ಪರವಾಗಿಲ್ಲ. ಸುಸ್ತಂತೂ ಸಿಕ್ಕಾಪಟ್ಟೆ ಆಗತೈತಿ. ಆರೆಂಜ್ ಕಲರ್ ಇರ್ತೈತಲ್ಲ ಅದ. ಆರೆಂಜ್ ಏನು ಆರೆಂಜ್ ಕಲರ್ ಇರ್ತೈತಲ್ಲ ಅದು ಮಾದಲಿ ಆರೆಂಜ್ ಹಂಗಿರ್ತೈತಿ ಚಿನ್ನ. ಮತ್ತು ಎಲ್ಲೋ ತೋರಿಸ್ತಂತ ನಿಂಗೆ ಮಾಡಿದ್ನಿ. ಸುಸ್ತು ಭಾಳ ಆಗತೈತಿ ಆ್ಯಕ್ಚುಲಿ. ಆದ್ರೂ ನನಗೆ ಫೆಸ್ಟಿವಲ್ ಏನೇ ಫೆಸ್ಟಿವಲ್ ಬಂದರೂ ಕೂಡ ಯಾವುದನ್ನು ನಾನು ಬಿಡೋದೇ ಇಲ್ಲ. ನಾ ಕಷ್ಟಪಟ್ಟು ಆದ್ರೂ ಒಟ್ಟು ಮಾಡ್ತೀನಿ. ಯಾಕಂದ್ರೆ ನಮ್ಮ ಚಿನ್ನಗೋಸ್ಕರ, ನಮ್ಮ ಹಸ್ಬೆಂಡ್ ಅವ್ರಿಗೋಸ್ಕರ ಮಾಡ್ತೀನಿ ನಾನು. ಹೆಂಗೆ ಹೋಗ್ತೀರಿ ಈಗ ಮಳೆಯಾಗ? ಅದ ಈಗ ಹೆಂಗೆ ಮಾಡೋರು ನೀವು? ಚೂ ಅಂತಾರ. ಯಾರ್ದ ಚಿನ್ನಂದ? ಏನು ಹೊರಗೆ ಹೋಗೋದು, ಕೆಳಗೆ ಬರೋದು, ಒಳಗೆ ಬರೋದು. ಬಾ ಚಿನ್ನಿ ನೋಡ್ರಿ, ಹಿಂಗೆ ಸೋಫಾ ಮ್ಯಾಗೆಲ್ಲ ಹತ್ತಿ ದುಮಡಿ ಮಾಡೋದು. ಈಗ ಹೊತ್ಕೊಳ್ಳೋದು ಬ್ಲ್ಯಾಂಕೆಟ್ ನೋಡ್ರಿ ಕೆಳಗೆ ಚೆಲ್ಲಿ ನಾನು. ಬರೀ ಇದ ಕೆಲಸ. ಈ ಟೈಮ್ದಾಗೂ ನಂಗೆ ಕಷ್ಟ ಕೊಡ್ತಾನೆ ನೋಡ್ರಿ. ನಮ್ಗೆ ಗೊತ್ತಾಯಿಲ್ಲ ನೋಡ್ರಿ. ಆ್ಯಕ್ಚುಲಿ 3 ದಿನ ಬಂದೈತಂತ. ಇವತ್ತು ಈಗ ರಾತ್ರಿ 8:30 ಆಯ್ತು. ಇಲ್ಲೇ ಮನೆ ಬಾಜು ನೇಬರ್ ಅವರ ತಂದು ಕೊಟ್ಟು ಹೋದರು. ಇವತ್ತು ಯಾಕೆ ಅನ್ನತ್ತೇನೆ, ಇವತ್ತು ನಾಳೆ ನಾಡ್ದು 3 ದಿನ ಬಂದೈತಂತಂದ್ರೆ. ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಇದನ್ನ. ನೋಡ್ರಿ 2 ರೊಟ್ಟಿ, ಆಮೇಲೆ ಈ ಥರ ಮಸ್ತ್ ಬಾಯಾಗ ನೀರು ಬರತ್ತಲ್ಲ ಚಿನ್ನಿ. ಮಾರ್ಕೆಟ್ಗೆ ಹೋಗೋದು ತಪ್ಪಿತ್ತು ನೋಡ್ರಿ. ಅಂದರೆ ಕಾಯಿಪಲ್ಲೆ ತರೋದಿತ್ತು ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ಅಂಕಲ್ ಬಂದಿರು. ಸೊ ಒಂದಷ್ಟು ಕಾಯಿಪಲ್ಲೆ ತೊಗೊಂಡ್ಬಿಟ್ವಿ. ಏನೇನು ತೊಗೊಂಡ್ವಿ ಅಂತಂದ್ರೆ ಈರುಳ್ಳಿ ತಪ್ಪಲ, ಇದೇನೋ ಗೆವಡೆ ಅನ್ನತ್ತಾರೆ ನೋಡ್ರಿ. ಗೆವಡೆ ಕನ್ನಡ ಒಳಗೆ ಏನಂತಾರೆ ನಂಗೆ ಗೊತ್ತಾಗುತ್ತಾ. ಮತ್ತು ಏನದು ಕ್ಯಾರೆಟು, ಬಟಾಣಿ ಕಾಳು, ಕಡ್ಲಿ ಇವಿಷ್ಟೇ ತೊಗೊಂಡೇವಿ. ಬದನೆಕಾಯಿ ಒಂದು ಮಿಸ್ ಆಯ್ತು, ಇರಲಿ ನೋಡೋಣಂತ. 3 ದಿನ ಸಂಕ್ರಾಂತಿ ಬಂದಿರೋದ್ರಿಂದ ಒಂದಿನ ಆದ್ಮೇಲೆ ಒಂದಿನ ಹಂಗೆ ಒಬ್ಬೊಬ್ರು ನೇಬರ್ಸು ಪ್ಲೇಟ್ ಹಚ್ಚಿ ಕೊಡಾಕತ್ತೀರಿ ನೋಡ್ರಿ. ಇದು ಸಂಕ್ರಾಂತಿ ಹಬ್ಬದ ವಿಶೇಷ. ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಆಗಿ ಈ ಥರ ಎಲ್ಲ ಮಾಡ್ತಾರೆ. ಒಂದೊಂದು ಕಡೆ ಎಲ್ಲ ಈ ಥರ ಮಾಡಂಗಿಲ್ಲ, ಪೊಂಗಲ್ ಅಂತ ಹೇಳಿ ಮಾಡ್ತಾರೆ, ಸ್ವೀಟ್ ಪೊಂಗಲ್ ಅದು ಅಂತ ಹೇಳಿ. ಬಟ್ ನಮ್ಮ ಕಡೆ ಎಲ್ಲ ಸಜ್ಜೆ ರೊಟ್ಟಿ, ಚಟ್ನಿಗಳು, ಮೊಸರನ್ನ, ಪಲ್ಯಗಳು ಈ ಥರ ಎಲ್ಲ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ನಾನು ಇವತ್ತು ಮಾಡಂಗಿಲ್ಲ, ನಾನು ನೆಕ್ಸ್ಟ್ ಡೇ ಮಾಡ್ತೇನೆ.
ಎಲ್ಲ ನಾನು ಕ್ಲೀನ್ ಮಾಡಿ ಕಾಳದೆಲ್ಲ ತೆಗೆದಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದಾ ಈರುಳ್ಳಿ ತಪ್ಪಲ ನಾನು ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ಅವ್ರೆಕಾಳೇನು ಏನಂತಾರೆ ನೋಡ್ರಿ, ಅದು ಕೂಡ ಕ್ಯಾರೆಟ್ ಅದು ಏನಿದು ಮಾಡಿಲ್ಲ, ಅದನ್ನು ಇವಾಗ ಎಲ್ಲ ತೆರಿಬೇಕು. ಪ್ರತಿ ಸಾರಿನೂ ನಾನು ಕಾಯಿಪಲ್ಯದು ಎಲ್ಲ ಅಡ್ವಾನ್ಸಾಗಿ ಏನು ಕಟ್ಟೋದು ಮಾಡಿ ಇಡ್ತಿರ್ಲಿಲ್ಲ ನೋಡ್ರಿ. ಬಟ್ ಈ ಸಾರಿ ನನಗೆ ಅವತ್ತಿಂದ ಅವತ್ತನ ಎಲ್ಲ ಕಟ್ ಮಾಡಿ ಮಾಡೋಕೆ ಲೇಟ್ ಆಗ್ತೈತಿ, ಸುಸ್ತಾಗ್ತೈತಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನನ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಗ್ಗರಣೆಯನ್ನು ಮಾಡಿದ್ದೇನೆ. ಆಮೇಲೆ ಈ ಕಡೆ ಎಲ್ಲ ಈರುಳ್ಳಿ ಟೊಮೆಟೊ ಅದೆಲ್ಲ ಹೆಚ್ಚಿದ್ದೇನೆ. ಇದು ಕ್ಯಾರೆಟ್ ಅದು ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದೇನೆ. ಇದನ್ನ ಕುದಿಸಿದ್ದೇನೆ ನೋಡ್ರಿ. ಸೊ ಇವಾಗ ಎಲ್ಲ ನಾನು ಅಡುಗೆ ಎಲ್ಲ ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆದೆ. ಸೀರೆ ಉಟ್ಕೊಂಡೇನ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ಸೊ ಕೆಳಗೆ ಬಂದ್ವಿ. ಬಂದ ಕೂಡಲೇ ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ತಗೋ ಅಂತ ಹೇಳಕತ್ರ. ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ವಿ. ಹೋದ ಸಾರಿ ಹೋಗಿರಲಿಲ್ಲ. ಹೋದ ಸಾರಿ ಮನೆ ಒಳಗನ್ನ ಪೂರಾ ಮೇಲ್ ಟೇರೆಸ್ ಮ್ಯಾಗ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಹೋಗಿ ಚಾಪೆ ಹಾಸ್ಬಿಟ್ಟು ಅಲ್ಲೇ ಊಟ ಮಾಡಿದ್ವಿ. ಒಂಥರ ಡಿಫ್ರೆಂಟ್ ಆಗಿತ್ತು. ಬಟ್ ಈ ಸಾರಿ ಮೇಲ್ಗಡೆ ಎಲ್ಲ ಹತ್ತಿ ಎಲ್ಲ ತೊಗೊಂಡು ಹೋಗಕ್ಕಂತೂ ನನಗಂತೂ ಆಗೋದೇ ಇಲ್ಲ. ಸೊ ಚೇಂಜ್ ಇರಲಿ ಅಂಥೇಳಿ ಹೊರಗಡೆ ಹೊಂಟಿದ್ದೀವಿ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಹೋಳಿಗೆ ತೊಗೊಂಬಂದಿದ್ರು ನೋಡ್ರಿ. ಅಂದ್ರೆ ಸಜ್ಜಿ ರೊಟ್ಟಿ ಎಲ್ಲಾನು ತೊಗೊಂಡು ಬಂದಿದ್ರು. ಅದ್ರೊಳಗೆ ಹೋಳಿಗೆ ನಾನು ಪ್ಲೇಟ್ ಒಳಗೆ ಹಚ್ಕೊಡೋಣ ಅಂತ ಹೇಳಿ ಕಟ್ ಮಾಡಿ ಎಲ್ಲ ಕೊಟ್ಟರು. ನಾನು ಎಲ್ಲ ಪ್ಲೇಟ್ ಹಚ್ಚಿದ್ದೇನೆ ನೋಡ್ರಿ. ಇವೆಲ್ಲ ಪ್ಲೇಟ್ ನಿನ್ನೆ ಕೊಟ್ಟಿದ್ರಲ್ಲ, ಸೊ ಅವ್ರ ಪ್ಲೇಟ್ ಒಳಗನ ಅವ್ರಿಗೆಲ್ಲ ಹಚ್ಚಿದ್ದೇನೆ. ಇದು ನಮ್ಮ ಪ್ಲೇಟು. ಯಪ್ಪ ಅಂಜಿ ಬರೋದು ಯಾಕೋ. ಇಲ್ಲಿ ನಮ್ಮ ಮನೆ ಕಡೆನ ಒಂದು 4-5 ಮನೆಗೆ ಕೊಡಾಕ್ ಹಚ್ಚಿದ್ದೇನೆ ನೋಡ್ರಿ. ಸೊ ಕೊಡಾಕ ಹೊಂಟಿದಾನ. ಮಧ್ಯಾಹ್ನ ಆಗಿತ್ತು. ಸೊ ಎಲ್ಲ ಕೊಟ್ಟಾದ್ಮೇಲೆ ನಾವು ಊಟ ಮಾಡ್ಬೇಕು. ರೊಟ್ಟಿ ಅದು ತಿನ್ನಕ್ಕೆ ಕೊಡುವಲ್ರಾಗಿದ್ರು ನೋಡ್ರಿ. ನಮ್ಮ ಮಮ್ಮಿ ಆಗಲಿ ನಮ್ಮ ಹಸ್ಬೆಂಡ್ ಅವರಾಗಲಿ ಸಜ್ಜಿ ರೊಟ್ಟಿ ಬಿರುಸಿರ್ತೈತಿ, ನೀ ತಿನ್ನಕ್ಕೆ ಹೋಗ್ಬೇಡ ಅಂತೇಳಿ. ಬಟ್ ನನಗೆ ಅವರೆಲ್ಲ ತಿನ್ನತ್ತಾರ, ನಂಗೆ ತಿಂದೇ ಇರಕ್ಕೆ ಆಗತ್ತಾಗಿತ್ತು. ಅಟ್ಲೀಸ್ಟ್ ಸ್ವಲ್ಪಾರ ತಿಂತೇನೆ ಅಂತೇಳಿ ಸ್ವಲ್ಪ ಮುರ್ಕೊಂಡು ಇಟ್ಕೊಂಡಿದ್ನಿ. ಅನ್ನ ಊಟ ಮಾಡಕತ್ತಿದ್ನಿ ನಾನು. ಇನ್ನೊಂದೇನಂದ್ರೆ ಈ ವರ್ಷ ಏನು ನಾನು ಜಾಸ್ತಿ ರಿಸ್ಕ್ ತೊಗೊಂಡು ಎಲ್ಲ ಪ್ರಿಪೇರ್ ಮಾಡಿಲ್ಲ ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ತೊಗೊಂಬಂದಿದ್ರ. ಇದು ಸಜ್ಜಿ ರೊಟ್ಟಿ ಅಂತೂ ಯಾವಾಗಲೂ ತರ್ತೀವಿ. ಪಲ್ಯ, ಮೊಸರನ್ನ, ಸ್ವೀಟ್ಸ್ ಅದು ಎಲ್ಲ ಮಾಡಿದ್ನಿ. ಮತ್ತು ಮಾದಲಿ ಮಾಡಲಿಲ್ಲ, ನಾನು ಮಾಡ್ಬೇಕು ಅನ್ಕೊಂಡಿದ್ನಿ. ಮತ್ತು ನಮ್ಮ ಹಸ್ಬೆಂಡ್ ಅವರು ನಿನಗೆ ತ್ರಾಸ ಆಗ್ತೈತಿ ಮತ್ತು ನಿಂಗೆ ನಿತ್ತು ಮಾಡೋಕೆ ಆಗುವತ್ತ ತ್ರಾಸ ಮಾಡ್ಕೊಳತಿ ಬೇಡ ಅಂತ ಹೇಳಿಬಿಟ್ಟು ಮಾದಲಿಗೂ ರೆಡಿಮೇಡ್ ತೊಗೊಂಬಂದಿದ್ರ. ಸೊ ನಾನು ಈ ವರ್ಷ ಜಾಸ್ತಿ ರಿಸ್ಕ್ ತೊಗೊಳ್ತೇನೆ. ನನಗೆ ಎಷ್ಟಾಗ್ತದೋ ಅಷ್ಟೇ ಎಲ್ಲ ಪ್ರಿಪೇರ್ ಮಾಡಿದೆ. ಸೊ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.